ವೀಕ್ಷಕರೇ, ಈ ಮುಂಜಾನೆ ಜಾವದಲ್ಲಿ ಮತ್ತೊಂದು ಸಾರಿ ನಾವು ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬಂದಿರೋದು ಇದು ದೇವರ ಚಿತ್ತವಾಗಿದೆ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ನಮ್ಮ ಆಸರೆ ಟಿವಿಗಾಗಿ, ನಮ್ಮ ಕಾರ್ಯಕ್ರಮಕ್ಕಾಗಿ ಮತ್ತು ನಮ್ಮ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುವವರಾಗಿದ್ದೇವೆ. ಇವತ್ತು ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕಾಗಿ ಈ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ಸುಂದರವಾದ ರಾಗದ ಮೂಲಕ ಪ್ರಾರಂಭ ಮಾಡಿಕೊಳ್ಳೋಣ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಎಂಬ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ನಿನ್ನಯ ವೇದನೆಯು ಇಂದು ಮರೆಯಾಯಿತು, ನಿನ್ನಯ ವೇದನೆಯು ಇಂದು ಮರೆಯಾಯಿತು, ನೆಮ್ಮದಿ ನೆಲೆಸಿದಯ್ಯ ಅದು ನಿರಂತರವಾಯಿತಯ್ಯ, ನೆಮ್ಮದಿ ನೆಲೆಸಿದಯ್ಯ ಅದು ನಿರಂತರವಾಯಿತಯ್ಯ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ಇರುಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ, ಇರುಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ, ಮರೆಯದ ನನ್ನ ಪ್ರಿಯನೇ ನಿನ್ನ ಸನಿಹವೇ ನಲೆಯುವೆನು, ಮರೆಯದ ನನ್ನ ಪ್ರಿಯನೇ ನಿನ್ನ ಸನಿಹವೇ ನಲೆಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ.
ರಾಜ. ಹೌದು ಕರ್ತನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಎಷ್ಟೋ ಜನ ಇವತ್ತಿನ ಬೆಳಗ್ಗೆನ ಜಾವ ನೋಡ್ತಾ ಇಲ್ಲ ಸ್ವಾಮಿ. ನಿದ್ದೆ ಮಾಡಿ ಬೆಳಗ್ಗೆ ಏಳುವುದರಲ್ಲಿ ಎಷ್ಟೋ ಜನರು ಮರಣವನ್ನು ಹೊಂದಿರ್ತಾರೆ. ಎಷ್ಟೋ ಜನರು ಪ್ರಯಾಣದಲ್ಲಿ ಸತ್ತೋಗಿರ್ತಾರೆ. ಎಷ್ಟೋ ಜನರು ರೋಗದಲ್ಲಿ ಸತ್ತೋಗಿರ್ತಾರೆ. ಆದ್ರೆ ನಮಗಾದ್ರೂ ಬದುಕಿಸುವಂತ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನನ್ನು ಆರಾಧನೆ ಮಾಡುವಂತ ಒಂದು ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಓ ಆನಂದವಿದೆ ಕರ್ತನೇ, ನಿಮಗೆ ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಕೀರ್ತನೆ 91:3-4 ನಾವು ಧ್ಯಾನ ಮಾಡಿಕೊಳ್ಳೋಣ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೀವು ಹೋಗುವಾಗಲೂ ಬರುವಾಗಲೂ ಬೇಟೆಗಾರನ ಬಲೆಯಿಂದ ತಪ್ಪಿಸುವ ಆತನು ನಮ್ಮ ದೇವರಾಗಿದ್ದಾನೆ. ನಿಮ್ಮ ದಾರಿಯಲ್ಲಿ ನಿನ್ನನ್ನು ಮೋಸಗೊಳಿಸಿ ಇವತ್ತಿನ ದಿನ ಹಾಳು ಮಾಡಬೇಕೆಂಬುದಾಗಿ ಕಾಯುತ್ತಿರುವಂಥ ಎಲ್ಲ ಕೆಡುಕರ ಕಣ್ಣಿನಿಂದ ತಪ್ಪಿಸುವನು ನಮ್ಮ ದೇವರಾಗಿದ್ದಾನೆ. ನಿನ್ನ ಸ್ನೇಹಿತರು ನಿನ್ನ ಮೇಲೆ ಹಾಕಿರುವಂತಹ ಎಲ್ಲ ಕೆಡುಕುತನದ ಹೊಂಚುಗಳಿಂದ ತಪ್ಪಿಸುವನಾಗಿದ್ದಾನೆ. ನಿಮ್ಮ ಸಂಬಂಧಿಕರು ನಿನ್ನ ಮೇಲೆ ತಪ್ಪಾಗಿ ಹೊರಿಸುವಂತಹ ಎಲ್ಲ ಶೋಧನೆಗಳಿಂದ ದೇವರು ತಪ್ಪಿಸುವನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ಸನ್ನಿಧಿಯಲ್ಲಿ ಕಾದಿರುವಂತಹ ದೇವ ಮಗುವೇ, ಕರ್ತನ ಬಳಿಯಲ್ಲಿ ಪ್ರಾರ್ಥನೆಯೊಂದಿಗೆ ಹೊರಗಡೆ ಹೋಗುತ್ತಿರುವಂತಹ ದೇವ ಸೇವಕರೇ, ದೇವರು ಖಂಡಿತವಾಗಿ ಮುಂಜಾನೆ ಜಾವದಲ್ಲಿ ನಿಮ್ಮ ಸೇವೆಯನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಮಕ್ಕಳ ಎಲ್ಲ ವಿದ್ಯಾಭ್ಯಾಸದ ಪ್ರಯಾಣವನ್ನು ಮತ್ತು ದೂರ ಪ್ರಯಾಣ ಬೆಳೆಸುತ್ತಿರುವಂಥ ಎಲ್ಲರಿಗೂ ದೇವರು ಇವತ್ತು ಈ ಕುಟುಂಬ ಪ್ರಾರ್ಥನೆಯಿಂದ ನಾವು ಖಂಡಿತವಾಗಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಬಹಳವಾಗಿ ಅವರು ತನ್ನ ದೂತರಿಂದ ಕಾಪಾಡಿ ನಮ್ಮನ್ನು ನಡೆಸುವರಾಗಿದ್ದಾರೆ. ತಮ್ಮ ದೂತರು ನಮ್ಮನ್ನು ಕಾಲು ಕಲ್ಲಿಗೆ ತಗಲದ ಹಾಗೆ ಇವತ್ತು ಎತ್ತಿಕೊಳ್ಳುವರಾಗಿದ್ದಾರೆ. ದೂತರು, ಕೋಟ್ಯಾನುಕೋಟಿ ದೇವದೂತರು ನಿಮ್ಮ ಮುಂದೆ ಚಲಿಸುವರಾಗಿದ್ದಾರೆ, ನಿಮ್ಮ ಸುತ್ತಲೂ ಚಲಿಸುವರಾಗಿದ್ದಾರೆ. ನಿಮ್ಮ ಹೊಲದ ಸುತ್ತಲೂ, ನಿಮ್ಮ ಮನೆಯ ಸುತ್ತಲೂ ದೇವದೂತರು ಇವತ್ತು ನಿಮ್ಮನ್ನು ಬೇಲಿ ಹಾಕಿ ಕಾದು ಕಾಪಾಡುವರಾಗಿದ್ದಾರೆ. ಎಲ್ಲರೂ ಸ್ತೋತ್ರ ಬಲಿ ಮಾಡೋಣವೇ? ಸ್ತೋತ್ರ ಹೇಳೋಣ, ಸ್ತೋತ್ರ ಹೇಳೋಣ, ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಸ್ತೋತ್ರ ರಾಜ. ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು. ಕರ್ತ ನಿನ್ನೆರಳಲ್ಲಿಯೇ ದಿನವೆಲ್ಲ ಬಾಳುವೆ. ಕರ್ತ ನಿನ್ನೆರಳಲ್ಲಿಯೇ ದಿನವೆಲ್ಲ ಬಾಳುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ. ಒಂದೊಂದು ಮನೆಯ ಪ್ರಯಾಣವನ್ನು ಸ್ತೋತ್ರ ರಾಜ. ವಿದ್ಯಾಭ್ಯಾಸವನ್ನು ಒಂದೊಂದು ಸ್ವಾಮಿ ಮನೆಯಿಂದ ಹೊರಗಡೆ ಹೋಗಿ ಬರುವ ತನಕ ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಸಮಾಧಾನ, ನಿಮ್ಮ ಮಹಿಮೆ ಈಗಲೇ ಎಲ್ಲಾ ಮನೆಗಳಲ್ಲಿ ಇಳಿದು ಹೋಗಲಿ ಸ್ವಾಮಿ. ಎಲ್ಲಾ ಮನೆಗಳಿಗೆ ಬಿಡುಗಡೆ ಆಗಲಿ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ನೋಡ್ತಿರುವಂತ ಮಕ್ಕಳು ಆಶೆ ಭಂಗ ಪಡಬಾರದು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ನೋಡ್ತಾ ಇರುವಂತ ಮಕ್ಕಳು ಅಭಿವೃದ್ಧಿ ಹೊಂದಬೇಕು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಬಳಿಯಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡ್ತಿರುವ ಮಕ್ಕಳ ಮೇಲೆ ದೈವಿಕ ಶಕ್ತಿಯು ಇಳಿದು ಬರಲಿ ಸ್ವಾಮಿ. ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರಕ್ಕೆ ಪಾತ್ರನೇ, ಸ್ತುತಿಗೆ ಯೋಗ್ಯನೇ. ಎಲ್ಲಾ ಮಕ್ಕಳಲ್ಲಿ, ಎಲ್ಲಾ ಮನೆಯಲ್ಲಿ ಆಶೀರ್ವದಿಸಿ. ನೀವೇ ಆಶೀರ್ವಾದದ ನಿಧಿಯಾಗಿದ್ದೀರಿ. ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಇವತ್ತಿನ ಈ ಕುಟುಂಬದ ಪ್ರಾರ್ಥನೆ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುವರಾಗಿದ್ದೇವೆ. ಮತ್ತೆ ನಾಳೆನ ಮುಂಜಾನೆ ವೇಳೆಯ ಆರಾಧನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು
ಹೆಚ್ಚಿನ ರೀತಿಯಲ್ಲಿ ಉನ್ನತ ಸ್ಥಾನದಲ್ಲಿ ನಡೆಸಲಿ ಎಂಬುದಾಗಿ ಈ ಪ್ರಾರ್ಥನೆಯನ್ನು ಮುಗಿಸುವರಾಗಿದ್ದೇವೆ. ಆಮೇನ್.